ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೇಷಾದ್ರಿ. ನಾನು ಪ್ರಸ್ತುತ ಸರ್ಕಾರಿ ಪ್ರೌಢಶಾಲೆ ಮಡೇನಹಳ್ಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ ಇಲ್ಲಿ ಕಚೇರಿ ವಿಷಯ ನಿರ್ವಾಹಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದರೆ 2025-26ನೇ ಸಾಲಿನ ಶೈಕ್ಷಣಿಕ ಪ್ರವಾಸವನ್ನು ನಾವು ಇಂದಿನಿಂದ ಹಮ್ಮಿಕೊಂಡಿದ್ದೇವೆ. ಸೊ ಈ ಒಂದು ಪ್ರವಾಸದ ದಿನಗಳನ್ನು, ಸುಂದರವಾದ ಕ್ಷಣಗಳನ್ನು ಒಂದು ಬ್ಲಾಗ್ನ ಮುಖಾಂತರ ತೋರಿಸೋಣ ಅಂತ ಹೇಳಿ ನನ್ನ ಪ್ರಯತ್ನವಾಗಿರುತ್ತೆ. ಸೊ ಇದರ ಒಂದು ನಿರ್ದೇಶನ, ಇದರ ಒಂದು ವಾಯ್ಸ್ ಓವರ್ ಎಲ್ಲವೂ ಸಹ ನನ್ನದೇ ಆಗಿರೋದ್ರಿಂದ ನಾನು ನನ್ನ ಪರಿಚಯವನ್ನು ನಾನು ಮಾಡಿಕೊಂಡೆ. ಸಮಯ ಸುಮಾರು 7:30 ಆಗಿದೆ. 8 ಗಂಟೆಗೆ ನಮಗೆ ಶಾಲೆಗೆ ಬರಲಿಕ್ಕೆ ಹೇಳಿದರು. ಇನ್ನೇನು ನಾನು ಮನೆಯಿಂದ ಹೀಗೆ ಹೊರಡ್ತೇನೆ. ಮುಂದೆ ಏನೇನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ ನೋಡೋಣ. ನಮ್ಮ ಶಾಲೆಗೆ ಆಗಮಿಸಿದ್ದೀನಿ. ಸೊ ನೋಡಿ, ಎಲ್ಲರೂ ಸಹ ಪೇರೆಂಟ್ಸು, ಸ್ಟೂಡೆಂಟ್ಸು ಎಲ್ಲರೂ ಸಹ ನೀವು ನೋಡ್ಬೋದು. ಎಲ್ಲರೂ ಸಹ ತಮ್ಮ ಮಕ್ಕಳನ್ನು ಪ್ರವಾಸಕ್ಕೆ ಬಿಡಲಿಕ್ಕೆ ಪೇರೆಂಟ್ಸ್ ಎಲ್ಲರೂ ಸಹ ಬಂದಿದ್ದಾರೆ. ಇವರೆಲ್ಲ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಗಂಡು ಮಕ್ಕಳು. ಸೊ ಎಲ್ಲರೂ ಸಹ ಟೂರ್ಗೆ ಹೋಗೋದಕ್ಕೆ ತುಂಬ ಎಕ್ಸೈಟ್ ಆಗಿದ್ದಾರೆ. ನೀವೆಲ್ಲರೂ ಪ್ರೇಕ್ಷಕರು ನೋಡ್ಬೋದು ಯಾವ ಮಟ್ಟಕ್ಕೆ ಲಗೇಜ್ ತಂದಿದ್ದಾರೆ ಅಂತ. ಈ ಲಗೇಜಲ್ಲಿ ಏನೇನಿದೆ ಮತ್ತು ಇವರು ಪ್ರವಾಸಕ್ಕೆ ಹೋಗೋದಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ ನಾವು ಕೇಳೋಣ. ಖುಷಿ ಏನಕ್ಕೆ ಖುಷಿ? ಇನ್ನೊಂದು ವಿಚಾರ, ಕಳೆದ 4-5 ವರ್ಷದಿಂದ ಪ್ರವಾಸ ಕಾರ್ಯಕ್ರಮನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರಲಿಲ್ಲ, ರದ್ದು ಮಾಡಿದ್ರು. ಸೊ ಇವಾಗ ಇವರು ತುಂಬ ಫೋರ್ಸ್ ಮಾಡಿ ನಮ್ಮ ಹೆಡ್ ಮಾಸ್ಟರ್ಗೆಲ್ಲ ಒಪ್ಪಿಸಿ ಇವರೆಲ್ಲರೂ ಸಹ ಟೂರಿಗೆ ಇವತ್ತು ರೆಡಿ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ತುಂಬ ಚಳಿ ಇದ್ದರೂ ಸಹ ಇವ್ರ ಖುಷಿಗೆ ಆ ಚಳಿ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ, ಅಷ್ಟು ಎಲ್ಲರೂ ಖುಷಿಯಾಗಿದ್ದಾರೆ. ಎಲ್ಲರೂ ಖುಷಿಯಾಗಿದ್ದೀರಿ ಅಲ್ವಾ? ಓಕೆ. ನೋಡಿ, ಇಲ್ಲೊಂದು ಸ್ವಲ್ಪ ಜನ ನಮ್ಮ ಶಾಲೆಯ ಗಂಡು ಮಕ್ಕಳು ಎಲ್ಲರೂ ಟೂರಿಗೆ ಹೋಗೋದಕ್ಕೆ ಎಲ್ಲರೂ ರೆಡಿಯಾಗಿ ತುಂಬ ಎಕ್ಸೈಟ್ ಆಗಿದ್ದಾರೆ. ಎಷ್ಟು ಖುಷಿ ಆಗ್ತಿದ್ರು ಟೂರ್ಗೆ ಹೋಗೋದಕ್ಕೆ? ಎಲ್ಲೆಲ್ಲಿಗೆ ಹೋಗ್ತಿದ್ದೀರಿ ಟೂರ್ಗೆ? ಜಾಲಿ ಜಾಲಿ. ಏನೇನು ತಂದಿದ್ದೀರಿ? ಲಗೇಜ್ ನೋಡಿದ್ರೆ ಭಯ ಆಗುತ್ತೆ ಕಣ್ರು, ಅಷ್ಟು ಲಗೇಜ್ ಇದೆ ಇಲ್ಲಿ. ಏನೇನಿದು ಲಗೇಜಲ್ಲಿ? ಹಾಂ, ಬಟ್ಟೆ, ವಾಟರ್ ಕ್ಯಾನೆಲ್ಲ ಅಷ್ಟೊಂದಿದೆಯಾ? ಎಲ್ಲರೂ ಇವತ್ತು ಏನೋ ತುಂಬ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. ಓಕೆ. ಇವರು ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರು, ವಸಂತ ಮೇಡಮ್ ಅಂತ. ಮೇಡಮ್, ನಾವು 4-5 ವರ್ಷ ಆದ ನಂತರ ನಾವು ಟೂರ್ಗೆ ಹೋಗ್ತಿದ್ದೀವಿ. ಎಷ್ಟು ಎಕ್ಸೈಟ್ ಆಗಿದ್ದೀರಿ ಮತ್ತು ಏನು ಅನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ನಮಗಿಂತ ಮುಖ್ಯವಾಗಿ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಹೌದು, ಎಲ್ಲ ವಾಲಂಟಿಯರಾಗಿ ಎಲ್ಲ ರೆಡಿಯಾಗಿ ಏನು ಬೇಕೋ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಲಗೇಜ್ ನೋಡಿದ್ರೆ ಭಯ ಆಗುತ್ತೆ. ನೋಡಿ, ಲಗೇಜ್ ಸಾಗರನೇ ಇದೆ ಇಲ್ಲಿ. ಇದೆಲ್ಲ ಗರ್ಲ್ಸ್ ಲಗೇಜು. ಇವರೆಲ್ಲ 8th ಸ್ಟ್ಯಾಂಡರ್ಡ್ ಗರ್ಲ್ಸು. ಎಲ್ಲರೂ ಎಷ್ಟು ಖುಷಿಯಾಗಿದೆ ಟೂರ್ಗೆ ಹೋಗೋದಕ್ಕೆ? ತುಂಬ ಖುಷಿಯಾಗಿದೆ. ಏನೇನು ತಂದಿದ್ದೀರಿ ಟೂರಲ್ಲಿಗೆ ತಿನ್ನೋದಕ್ಕೆ ಮತ್ತು ಲಗೇಜ್ ಎಲ್ಲ? 3 days ಟ್ರಿಪ್ ಹೋಗ್ತಿದ್ದೀರಿ. ಓಕೆ, ಫೈನ್. ಎಲ್ಲರೂ ಹ್ಯಾಪಿ ಆಗಿದ್ದೀರಿ ಅಲ್ವಾ? ನಮ್ಮ ಪ್ರವಾಸದ ರಥಗಳು ಈಗ ತಾನೇ ಆಗಮಿಸ್ತಾ ಇದ್ದಾವೆ. ಸೊ ನೋಡ್ಬೋದು. ಸೊ ಇದು ಒಂದು ಮತ್ತು ಇದು ಒಂದು ಸ್ವಸ್ತಿಕ್. ತುಂಬ ಕಲರ್ಫುಲ್ ಆಗಿದೆ ನೋಡೋದಕ್ಕೆ. ಸೊ ನಿಮಗೆ ಇನ್ಸೈಡು ಸಹ ತುಂಬ ಕಲರ್ಫುಲ್ಲಾಗಿ ಬಸ್ಗಳಿದ್ದಾವೆ. ಗಣೇಶನ ಒಂದು ಆರಾಧನೆ ಮಾಡುವ ಮುಖಾಂತರ ವಿಘ್ನ ವಿನಾಶಕನನ್ನು ನೆನೆಯುತ್ತಾ ನಾವು ನಮ್ಮ ಶೈಕ್ಷಣಿಕ ಪ್ರವಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನೋಡ್ತಾ ಇರ್ಬೋದು, ವಿಘ್ನ ವಿನಾಶಕನ ಪೂಜೆ ನಡೀತಾ ಇದೆ. ನಮ್ಮ ಪ್ರವಾಸದ ರಥದ ಒಂದು ಇಂಟೀರಿಯರನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಟೋಟಲಿ 55 ಸೀಟರ್ ಬಸ್ಸು ಒಳಗಡೆ ಸೀಟರ್ಸ್ ಇದೆ. ಸೊ ತುಂಬ ಕಲರ್ಫುಲ್ಲಾಗಿ ಇಂಟೀರಿಯರ್ ತುಂಬ ಡೆಕೋರೇಟೆಡ್ ಆಗಿ ಮಾಡಿದ್ದಾರೆ. ನಮ್ಮ ಆಂಗ್ಲ ಭಾಷಾ ಶಿಕ್ಷಕರಾದಂಥ ರಾಜು ಪಿ ಡಿ ಸರ್ ಅವರು ಸಹ ಬಸ್ ಒಳಗಡೆ ಆಗಮಿಸಿದ್ದಾರೆ. ಸೊ ನಿಮಗೆ ಸರ್ ಪ್ರವಾಸಕ್ಕೆ ಸ್ವಾಗತ. ಏನು ಅನ್ನಿಸ್ತಿದೆ ನಿಮಗೆ? ತುಂಬ ಖುಷಿ ಆಗುತ್ತೆ. ಪ್ರವಾಸದ ಬಗ್ಗೆ 2 ಮಾತುಗಳನ್ನು ಹಂಚ್ಕೊಳ್ಳಿ. ಮತ್ತು ಬಸ್ಸು ತುಂಬ ಕಲರ್ಫುಲ್ ಆಗಿದೆ. ತುಂಬ ಸೂಪರ್ ಆಗೈತೆ ಸರ್. ಹಾಂ,
ಎಂಜಾಯ್ ಮಾಡ್ಕೊಂಡು ಬರೋಣ 3 ಡೇಸು. ಓಕೆ ತುಂಬ ಸ್ಟ್ರೆಸ್ಫುಲ್ ಆಗಿ ಬರೀ ಯಾವಾಗಲೂ SSLC ಪಾಠ ರಿಸಲ್ಟ್ ಅಂದ್ಕೊಂಡು ತುಂಬ ಒದ್ದಾಡ್ತಿದ್ರಿ ಪಾಪ. ಸೊ ಎಲ್ಲರೂ ಸಹ ನೀವು ಹೆಂಗೆ ಎಂಜಾಯ್ ಮಾಡ್ಕೊಂಡು ಬರೋಣ. ನೋಡ್ಬೋದು ನೀವು ಪೇರೆಂಟ್ಸು ಮತ್ತು ಮಕ್ಕಳೆಲ್ಲ ಒಳಗಡೆ ಕಾಂಪೌಂಡ್ ಒಳಗಡೆ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಸೊ ಪೂಜೆನೂ ಸಹ ನಡೀತಿದೆ ಒಳಗಡೆ. ವಿಘ್ನ ವಿನಾಶಕನನ್ನು ನೆನೆಯುತ್ತಾ ನಾವು ನಮ್ಮ ಪ್ರವಾಸವನ್ನು ಪ್ರಾರಂಭ ಮಾಡ್ತಿದ್ದೇವೆ. ನಮ್ಮ ಗುಬ್ಬಿ ಚನ್ನಬಸವೇಶ್ವರನನ್ನು ಪೂಜಿಸುತ್ತಾ ನಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳಿ ನಾವಿಲ್ಲಿ ಬಸ್ಸನ್ನು ನಿಲ್ಲಿಸಿದ್ದೀವಿ. ನೋಡಿರ್ಬೋದು ಸೊ 2 ಬಸ್ಗಳು ಸಹ ತುಂಬ ಕಲರ್ಫುಲ್ಲಾಗಿ ನಿಂತಿದೆ. ಸೊ ಗುಬ್ಬಿಯಪ್ಪನ ದೇವಸ್ಥಾನದ ಮುಂದೆ 2 ಬಸ್ಗಳಿಗೆ 2 ನಮ್ಮ ರಥಗಳಿಗೆ ಪೂಜೆ ಕಾರ್ಯಕ್ರಮ ನಡೀತಿದೆ. ಮಕ್ಕಳೆಲ್ಲರೂ ಸಹ ಈಗ ಆಲ್ರೆಡಿ ಬಸ್ಸಲ್ಲಿ ಸೆಟಲ್ ಆಗಿದ್ದಾರೆ. ಇದು ನಮ್ಮ ಗಂಡು ಮಕ್ಕಳ ಒಂದು ಬಸ್ ಆಗಿರುತ್ತೆ. ಎಲ್ರು ಹಾಯ್ ಎಲ್ರು ಕಿರ್ಚ್ಬಾರ್ದು. ಈಗ ನಮ್ಮ ಗುಬ್ಬಿಯಪ್ಪನ ಟೆಂಪಲಿಂದ ಮುಂದಿನ ಒಂದು ಪಯಣ ಬಂದು ಸಿಗಂದೂರು ಚೌಡೇಶ್ವರಿಯ ಕಡೆಗೆ ಇರುತ್ತೆ. ಸೊ ನಮ್ಮ ಗುಬ್ಬಿಯಪ್ಪನ ದೇವಸ್ಥಾನದ ಗುಬ್ಬಿಯಪ್ಪನ ಒಂದು ಆಶೀರ್ವಾದವನ್ನು ಪಡೆಯುತ್ತಾ ನಾವು ನಮ್ಮ ಮುಂದಿನ ಪಯಣವನ್ನು ಸಿಗಂದೂರು ಕಡೆಗೆ ನಾವು ಬಳಸ್ತಾ ಇದ್ದೇವೆ. ಬನ್ನಿ ಹೋಗೋಣ. ವಾಹನ ಚಾಲಕರು ಊಟಕ್ಕೆ ಅಂತ ಹೇಳಿ ಸೊ ಇಲ್ಲಿ ಒಂದು ಹೈವೇಯಲ್ಲಿ ಬಸ್ಸನ್ನು ನಿಲ್ಲಿಸಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಬಸ್ಸೇ ಅಲ್ಲಾಡೋ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ನೃತ್ಯವನ್ನು ಮಾಡ್ತಿದ್ದಾರೆ. ಸೊ ಅವರೊಂದು ಖುಷಿಯಕ್ಕೆ ಪಾರನೇ ಇಲ್ಲ. ನಮ್ಮ ಮಡೇನಹಳ್ಳಿಯ ವಿದ್ಯಾರ್ಥಿಗಳು ನೃತ್ಯದ ಮುಖಾಂತರ ಬಸ್ ಅಲ್ಲಾಡೋ ರೀತಿಯಲ್ಲಿ ಪೌರುಷವನ್ನು ತೋರ್ತಿದ್ದಾರೆ. ಸೊ ಬಸ್ಸೇ ಇವೆಲ್ಲ ನಮ್ಮ ಮಕ್ಕಳ ನೃತ್ಯ ನೋಡಿ ಬಸ್ಸೇ ಕುಣಿತಿದೆ. ನೋಡ್ತಾ ಇರ್ಬೋದು ನೀವು ಯಾವ್ಯಾವ ರೀತಿ ನಮ್ಮ ಮಕ್ಕಳು ನೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತ. ನೋಡ್ಬೋದು ನಮ್ಮ ಶಾಲೆಯ ಬ್ಯಾನರ್ ಹೆಂಗೆ ಕಂಗೊಳಿಸ್ತಿದೆ ಅಂತ. ಸರ್ಕಾರಿ ಪ್ರೌಢಶಾಲೆ ಮಡೇನಹಳ್ಳಿಯ ಬ್ಯಾನರ್. ಸರಿಸುಮಾರು 6:35 ಆಗಿದೆ ಬೆಳಗ್ಗೆ. ಸೊ ಮಕ್ಕಳೆಲ್ಲರೂ ಫ್ರೆಶ್ ಅಪ್ ಆಗಲಿಕ್ಕೆ ಅಂತ ಹೇಳಿ ಸಿಗಂದೂರು ಸಮೀಪದ 8 ಕಿಲೋಮೀಟರ್ ದೂರದಲ್ಲಿ ನಮ್ಮ ಬಸ್ಸನ್ನು ಹಾಕಿದ್ದಾರೆ. ಸೊ ಮಕ್ಕಳೆಲ್ಲರೂ ಸಹ ಫ್ರೆಶ್ ಅಪ್ ಆಗಿ ಕಾಫಿಯನ್ನು ಕುಡಿದು ನಂತರ ನಾವು ಸಿಗಂದೂರು ದೇವಿಯ ದರ್ಶನಕ್ಕೆ ಪ್ರಯಾಣವನ್ನು ಬೆಳೆಸ್ತೇವೆ. ಎಲ್ಲರೂ ಸಹ ರಾತ್ರಿಯಿಂದ ಜರ್ನಿ ಮಾಡಿ 1-2 ಗಂಟೆಗಳ ಕಾಲ ಕುಣಿದು ಕುಪ್ಪಳಿಸಿ ಆಮೇಲೆಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಎಲ್ಲರೂ ಸಹ ಮಡೇನಹಳ್ಳಿಯಿಂದ ಇನ್ನೇನು ಸಿಗಂದೂರು ಸಮೀಪದ 8 ಕಿಲೋಮೀಟರ್ದಲ್ಲಿ ಎಲ್ಲರೂ ಇದ್ದಾರೆ. ಹೆಂಗಿತ್ತು ಜರ್ನಿ? ಸೂಪರ್ ಆಗಿತ್ತಾ? ಏನಾದರೂ ನಿಮಗೆ ಕಷ್ಟ ಅನ್ನಿಸ್ತಾ? ಹೆಂಗಿತ್ತು ಜರ್ನಿ ಎಲ್ಲ? ಚೆನ್ನಾಗಿತ್ತಾ? ಕಾಫಿ ಕುಡಿದ್ರಾ? ಫ್ರೆಶ್ ಅಪ್ ಆದ್ರಾ? ಒಳ್ಳೆ ಬಿಸಿ ಅಂಡೆ ನೀರಿತ್ತು. ಎಲ್ಲರೂ ಫ್ರೆಶ್ ಅಪ್ ಆಗಿದ್ದಾರೆ ಹುಡುಗರು. ಈಗ ಇನ್ನೇನು ನಾವು ಕೆಲವೇ ಕ್ಷಣದಲ್ಲಿ ನಾವು ಸಿಗಂದೂರ ದೇವ ದರ್ಶನಕ್ಕೆ ನಾವೆರಡು ಹೊಡ್ತೀವಿ. ಈಗ ಬೆಳಗ್ಗೆ ಫ್ರೆಶ್ ಅಪ್ ಆಗುವ ಒಂದು ಖುಷಿ ಸಂಗತಿ ಏನಪ್ಪ ಅಂದರೆ ಅಂಡೆ ನೀರಿನಲ್ಲಿ ಕಾಯಿಸಿದ ನೀರಿನಿಂದ ನಾವೆಲ್ಲರೂ ಸಹ ಫ್ರೆಶ್ ಅಪ್ ಆದ್ವಿ. ಸೊ ಪ್ಲೇಸ್ ಸ್ವಲ್ಪ ಕಂಜೆಸ್ಟೆಡ್ ಇರೋದ್ರಿಂದ ನಾವು ಸ್ನಾನ ಮಾಡಲಿಕ್ಕೆ ಆಗಲಿಲ್ಲ. ಸೊ ಬಟ್ ನಾವು ಒಳ್ಳೆ ಬಿಸಿ ನೀರಿನಿಂದ ನಾವು ಫ್ರೆಶ್ ಅಪ್ ಆದ್ವಿ. ನೀವು ನೋಡ್ಬೋದು ಅಂಡೆಯಲ್ಲಿ ನೀರು ಯಾವ ರೀತಿ ಕಾಯ್ತಿದೆ ಅಂತ. ನನಗೆ ಇದನ್ನು ನೋಡ್ತಿದ್ರೆ ನನಗೆ ಹೈಸ್ಕೂಲಲ್ಲಿ ಒಂದು ಚಾಪ್ಟರ್ ಇತ್ತು, ಅಧ್ಯಯನ ಅಭ್ಯಂಜನ ಅಂತ. ಆ ಒಂದು ಚಾಪ್ಟರ್ ನನಗೆ ನೆನಪಾಗ್ತಿದೆ. ಸೊ ಎಲ್ಲರೂ ಸಹ ಮಕ್ಕಳೆಲ್ಲರೂ ಸಹ ಫ್ರೆಶ್ ಅಪ್ ಆಗಿ ಸೊ ಎಲ್ಲರೂ ಸಹ ಕಾಫಿ ಅಥವಾ ಟೀಯನ್ನು ಕುಡಿದು ಪ್ರಯಾಣಕ್ಕೆ ಸಿದ್ಧವಾಗ್ತಿದ್ದಾರೆ. ನಾವು ಈಗ ತಾನೇ ನೂತನವಾಗಿ ಇನಾಗ್ರೇಟ್ ಆದಂತಹ ಸಿಗಂದೂರು ಕೇಬಲ್ ಬ್ರಿಡ್ಜ್ ಮೇಲೆ ನಾವು ಪಯಣ ಮಾಡ್ತಾ ಇದ್ದೇವೆ.
ಸುಮಾರು ಬೆಳಗಿನ ಜಾವ ಅಂದರೆ ಬೆಳಗ್ಗೆ 7 ಗಂಟೆ ಆಗಿದೆ. ಸೊ ಈ 2025ನೇ ಸಾಲಿನಲ್ಲಿ ಇನಾಗ್ರೇಟ್ ಆದ ಕೇಬಲ್ ಬ್ರಿಡ್ಜ್ ಮೇಲೆ ನಾವೀಗ ಹೋಗ್ತಾ ಇದ್ದೇವೆ. ಸೊ ಸೀನರಿನ ನೋಡ್ಬೋದು ನಿಮಗೆ. ಸೊ ಇವಾಗ ತಾನೇ ಸೂರ್ಯ ಸನ್ರೈಸ್ ಆಗಿದೆ. ಸೊ ವ್ಯೂ ತುಂಬ ಬ್ಯೂಟಿಫುಲ್ ಆಗಿದೆ. ನಮ್ಮ ಮಕ್ಕಳೆಲ್ಲರೂ ಸಹ ವ್ಯೂವನ್ನು ಎಂಜಾಯ್ ಮಾಡ್ತಿದ್ದಾರೆ, ನೋಡ್ಬೋದು ನೀವು. ಈ ಬ್ರಿಡ್ಜ್ ಬಂದು ಸುಮಾರು 2.44 ಕಿಲೋಮೀಟರ್ ಉದ್ದ ಇದೆ. ಸೊ ಇದರ ಮುಂದೆ ಮಾಹಿತಿಯನ್ನು ನಾನು ಮತ್ತೆ ನಿಮಗೆ ಕೊಡ್ತೇನೆ. ನಾವೆಲ್ಲರೂ ಸಹ ಸುಮಾರು 7:35 ಸರಿಯಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪುಣ್ಯಕ್ಷೇತ್ರವಾದ ಶ್ರೀ ಸಿಗಂದೂರು ದೇವಿಯ ಅಮ್ಮನವರ ಒಂದು ಕ್ಷೇತ್ರದಲ್ಲಿ ನಾವೆಲ್ಲರೂ ಸಹ ಬಂದಿದ್ದೀವಿ. ನೀವು ನೋಡಿರಬೇಕು, ಮಕ್ಕಳೆಲ್ಲರೂ ಸಹ ಈಗ ಲೈನ್ ಮಾಡಿಸ್ತಿದ್ದಾರೆ ದೇವಿಯ ದರ್ಶನಕ್ಕೆ ಹೋಗಲಿಕ್ಕೆ ಅಂತ.